ಆ ಒಂದು ಶಿಲೆ ಪ್ರತಿಷ್ಠಾಪನೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚಕ್ಕೇನೆ ಒಂದು ಐತಿಹಾಸಿಕ ದಿನ. ಈ ದಿನವನ್ನ ಇಡೀ ಪ್ರಪಂಚದ ಹಿಂದೂಗಳು ಇನ್ನು ಶತಶತಮಾನಗಳ ತನಕ ಕೂಡ ನೆನಪಿಟ್ಕೋಬೇಕಂತ ದಿನ. 500 ವರ್ಷ ಪ್ರಭು ಶ್ರೀರಾಮಚಂದ್ರ ಗುಲಾಮಗಿರಿಯ ಸಂಕೇತವಾದಂಥ ಒಂದು ಬಾಬರ್ ಮಸೀದಿ ಅಂತ ಕರೀತಾ ಇದ್ದಂಥ ಕಟ್ಟಡದಲ್ಲಿ ಒಂದು ರೀತಿಯ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದ. ಇವತ್ತು ಎಲ್ಲ ರಾಮ ಭಕ್ತರ ಅಪೇಕ್ಷೆಯಂತೆ ಎಲ್ಲ ಸಾಧು ಸಂತರ ಆಶೀರ್ವಾದದಿಂದ 500 ವರ್ಷಗಳಿಂದ ಅನೇಕ ಹೋರಾಟಗಳು ನಡೆದು ಸಾವಿರಾರು ಜನ ಬಲಿದಾನ ಆಗಿ ನಾಳೆ ದಿನ 22/1/2024 ಪ್ರಪಂಚದ ಜನ ಮತ್ತೆ ಮತ್ತೆ ನೆನಪು ಮಾಡಿಕೊಂಡಂತ ದಿನ. ಮಾನ್ಯ ನರೇಂದ್ರ ಮೋದಿಯವರು, ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು, ನಾಳೆ ದಿನ ಅರ್ಧ ದಿನದ ಕೇಂದ್ರ ಸರ್ಕಾರದ ನೌಕರಿಗೆ ರಜಾ ಘೋಷಣೆ ಮಾಡಿದ್ದಾರೆ. ಟಿವಿಗಳಲ್ಲಿ ನಾಳೆ ನಡೀತಾರಂಥ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅನೇಕ ರಾಜ್ಯ ಸರ್ಕಾರಗಳು ಕೂಡ ಇಡೀ ದೇಶದ ಜನ ನಾಳೆ ನಡೀತಾ ಇರೋಂಥ ಒಂದು ಸಂಭ್ರಮದ ದಿನವನ್ನ ದೀಪಾವಳಿ ರೂಪದಲ್ಲಿ ಆಚರಣೆ ಮಾಡಿ ಅನ್ನೋಂಥ ಮಾತನ್ನ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿರ್ಬೇಕಾದ್ರೆ ಅದನ್ನೆಲ್ಲ ಟಿವಿಗಳಲ್ಲಿ ಕಣ್ಣಿಂದ ನೋಡಿ ಆನಂದ ಪಡುವಂಥ ದಿನ. ಹಾಗಾಗಿ ಅನೇಕ ರಾಜ್ಯ ಸರ್ಕಾರಗಳು ರಜಾ ಘೋಷಣೆ ಮಾಡಿದ್ದಾರೆ. ಖಾಸಗಿ ಶಾಲೆ ಕಾಲೇಜುಗಳು ಇಡೀ ದೇಶದಲ್ಲಿ ರಜಾ ಘೋಷಣೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಖಡಾಖಂಡಿತವಾಗಿ ಹೇಳಿದ್ದಾರೆ, ನಾನು ರಜಾ ಘೋಷಣೆ ಮಾಡಲ್ಲ ಅಂತ. ಯಾವ ರೀತಿ ನಾಳೆಯ ದಿನ ಪ್ರಭು ಶ್ರೀರಾಮಚಂದ್ರನ ಹೆಸರು ಪ್ರತಿಷ್ಠಾಪನೆ ದಿನ ಅಜರಾಮರವಾಗಿ ಉಳಿಯುತ್ತೋ, ಅದೇ ರೀತಿ ಸಿದ್ದರಾಮಯ್ಯನ ಹೆಸರು ಕೂಡ ಖಳನಾಯಕನ ರೂಪದಲ್ಲಿ ಉಳಿಯುತ್ತೆ. ಯಾಕೆಂತಂದ್ರೆ ಯಾವುದೇ ಮಗುವಿಂದ ಹಿಡಿದು ನಮ್ಮ ಹಿರಿಯರು, ವಯೋವೃದ್ಧ ಹಿರಿಯರು, ಅವರೆಲ್ಲರ ಅಪೇಕ್ಷೆ ಆಸೆ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯನ್ನ ಕಣ್ಣಿಂದ ನೋಡಬೇಕು ಅನ್ನಂತ ಇಚ್ಛೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ರಾಮ ಭಕ್ತರು ಕೋಟಿ ಕೋಟಿ ಜನ ಹೋಗ್ತಾ ಇರೋಂಥ ಈ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಈಗ ಬರಬೇಡಿ, ಜನ ಕಮ್ಮಿ, ತುಂಬಾ ಜನ ಆಗ್ತಾರೆ, ತುಂಬಾ ರಶ್ ಆಗತ್ತೆ ಅನ್ನೋದಕ್ಕೆ ಒಂದೇ ಕಾರಣಕ್ಕೆ ಜನ ಅಲ್ಲಿ ಹೋಗಕ್ಕಾಗ್ದೇನೆ ಟಿವಿಗಳಲ್ಲಿ ನೋಡ್ತಾ ಇದ್ದಾರೆ. ಟಿವಿನಲ್ಲಿ ನೋಡಬೇಕು ಅನ್ನೋಂಥ ಇಚ್ಛೆ ಪಟ್ಟು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಜನ ಆ ಒಂದು ಸಂಭ್ರಮವನ್ನ, ವಿಶೇಷವಾಗಿ ಸರ್ಕಾರಿ ನೌಕರರು ಟಿವಿನಲ್ಲಿ ನೋಡ್ಬೇಕಾದ್ರೆ ಅವರ ಉದ್ಯೋಗಕ್ಕೆ ಹೋಗಿ ನೋಡಕ್ಕಾಗಲ್ಲ. ಹಾಗಾಗಿ ರಜಾ ಬೇಕು ಅನ್ನಂತ ಬೇಡಿಕೆ ಎಲ್ಲ ರಾಮ ಭಕ್ತರು ಇದೆ. ಪ್ರಾರಂಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು, ನನಗೆ ರಾಮ ಮಂದಿರದ 22ನೇ ತಾರೀಕು ಅವತ್ತು ಪ್ರತಿಷ್ಠಾಪನೆ ಆಗೋ ದಿನ ನಾನು ಯಾವ ಅರ್ಜಿನೂ ಬಂದಿಲ್ಲ ಅನ್ನಂತ ಸುಳ್ಳು ಹೇಳಿದ್ರು. ಅವತ್ತು ಕೋಟಾ ಶ್ರೀನಿವಾಸ ಪೂಜಾರು ಅದು 2-3 ದಿನ ಮುಂಚೆನೆ ಹೇಳಿದ್ರು, ನಾನು ಪತ್ರ ಬರೆದಿದ್ದೀನಿ ಅಂತ. ನಾನು ಕೂಡ ಪತ್ರಿಕಾಗೋಷ್ಠಿನಲ್ಲಿ ಒತ್ತಾಯ ಮಾಡಿದ್ದೆ ಮಾನ್ಯ ಸಿದ್ದರಾಮಯ್ಯನವರಿಗೆ, ನೀವು ರಾಜ್ಯದ ಸರ್ಕಾರಕ್ಕೆ ರಜಾ ಘೋಷಣೆ ಮಾಡಿ ಅಂತ. ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆ ಅರ್ಜಿ ಬಂದಿಲ್ಲ, ಯಾರು ಕೇಳಿಲ್ಲ ಅನ್ನೋದೆಲ್ಲ ಮೀರಿ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಸಂಜೆಗೆ, ನಾನು ಯಾವ ಕಾರಣಕ್ಕೂ ರಜಾ ಘೋಷಣೆ ಮಾಡಲ್ಲ ಅಂತ. ಇದು
ಹಿಂದೂ ವಿರೋಧಿ ನೀತಿ ಪ್ರಭು ಶ್ರೀರಾಮಚಂದ್ರನ ವಿರೋಧ ಮಾಡೋದ್ರಿಂದ ಅವ್ರಿಗೆ ಅನಿಸ್ಬಿಟ್ಟಿದೆ ಮುಸಲ್ಮಾನರ ಓಟ್ ನನಗೆ ಬರುತ್ತೆ ಅಂತ. ಅನೇಕ ಮುಸಲ್ಮಾನರು ಕೂಡ ಇವತ್ತು ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ. 10,000ಕ್ಕೂ ಹೆಚ್ಚಿಗೆ ಮುಸಲ್ಮಾನರು ಅಯೋಧ್ಯೆಗೆ ಹೋಗಿ ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇದನ್ನೂ ಕೂಡ ಗಮನಿಸ್ದೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಯಾವ ಕಾರಣಕ್ಕೂ ರಜಾ ಘೋಷಣೆ ಮಾಡಲ್ಲ ಅಂತ ಹೇಳಿರೋದು ಆ ಮುಸಲ್ಮಾನರಿಗೂ ಸಿಟ್ಟು ಬಂದು ಅವರೂ ಕೂಡ ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಡಲ್ಲ. ಇದು ಅವರ ಸರ್ಕಾರದ ದ್ವಂದ್ವ ನೀತಿ. ಒಂದು ಕಡೆ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಇಡೀ ಕರ್ನಾಟಕ ರಾಜ್ಯ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆ ಮಾಡಿ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ನಾನು ರಜಾ ಘೋಷಣೆ ಮಾಡಲ್ಲ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳಿದೆ, ಈತ ಇತಿಹಾಸದಲ್ಲಿ ಖಳನಾಯಕನಾಗಿ ಸಿದ್ದರಾಮಯ್ಯ ಉಳಿತಾರೆ. ಅದನ್ನು ತಪ್ಪಿಸೋದಕ್ಕೆ ಇನ್ನೂ ಅವಕಾಶ ಇದೆ. ಇವತ್ತು ನಾಳೆ ಬೆಳಿಗ್ಗೆ ತನಕನೂ ಅವಕಾಶ ಇದೆ. ದಯವಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಹಠಮಾರಿ ಸಿದ್ದರಾಮಯ್ಯ ಅನ್ನೋದನ್ನ ನೀವು ತಪ್ಪಿಸಿ ನಾನು ಕೂಡ ಒಬ್ಬ ರಾಮಭಕ್ತ ಅನ್ನಂಥ ಮಾತನ್ನು ತೀರ್ಮಾನ ಮಾಡಿ ರಜಾ ಘೋಷಣೆ ಮಾಡಬೇಕು, ಸರ್ಕಾರಿ ರಜಾ ಘೋಷಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಇಲ್ಲ ಅಂತಂದ್ರೆ ನೀವು ಘೋಷಣೆ ಮಾಡದಿದ್ರೂ ಕೂಡ ಎಲ್ಲ ರಾಮ ಭಕ್ತರು ಕೂಡ ಅವರು ಟಿವಿಗಳಲ್ಲಿ ಏನೇನು ಮಾಡಬೇಕು ಎಲ್ಲೆಲ್ಲಿ ನೋಡಬೇಕು ನೋಡ್ತಾರೆ. ಆದರೆ ನಿಮ್ಮ ಮನಸ್ಥಿತಿ ಇದೆಯಲ್ಲ, ಈ ಒಂದು ನಾವು ಯಾವುದೇ ಕಾರಣಕ್ಕೂ ಸರ್ಕಾರಿ ರಜಾ ಘೋಷಣೆ ಮಾಡೋದಿಲ್ಲ ಅನ್ನೋಂಥ ನಿಮ್ಮ ಮನಸ್ಥಿತಿ ಒಂದೇ ಕಾರಣ ಇಡೀ ದೇಶದ ಜನಕ್ಕೆ ಗೊತ್ತಿದೆ, ರಾಜ್ಯದ ಜನಕ್ಕೆ ಗೊತ್ತಿದೆ. ಮುಸಲ್ಮಾನರನ್ನು ಸಂತೃಪ್ತಿ ಪಡಿಸಬೇಕು ಅನ್ನೋಂಥ ನಿಮ್ಮ ಭಾವನೆ ಇದೆ. ಬರೋಂಥ ಲೋಕಸಭೆ ಅಲ್ಲಿಂದ ಬರೋಂಥ ವಿಧಾನಸಭೆ ಚುನಾವಣೆಯಲ್ಲಿ ರಾಮಭಕ್ತರ ಸಾಧು ಸಂತರ ಶಾಪದಿಂದ ಯಾವ ಕಾರಣಕ್ಕೂ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮತ್ತೆ ಗೆಲ್ಲಲ್ಲ ಅನ್ನೋಂಥ ಅಂಶವನ್ನು ಈ ಸಂದರ್ಭ ಹೇಳ್ತೀನಿ. ಖಳನಾಯಕ ಆ ಒಂದು ಏನು ನಿಮ್ಮ ಹಣೆಗೆ ಪಟ್ಟಿ ಬೀಳುತ್ತೆ ಅದನ್ನು ತಪ್ಪಿಸ್ಕೋಬೇಕು ಅಂತ ನಾನು ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ರಜಾ ಘೋಷಣೆ ಮಾಡಿ ಏನಂತ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ರಜಾ ಕೊಟ್ಬಿಟ್ರೆ ಮುಸಲ್ಮಾನ ಓಟು ಹೋಗ್ಬಿಡುತ್ತೆ, ಈ ಭ್ರಮೆ. ಇಂಥ ಭ್ರಮೆನಲ್ಲಿ ಸಿಕ್ಕೊಂಡೇ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಸೋತ್ರು. ಈ ಬಾರಿ ನಾಳೆ ಬರೋಂಥ ಲೋಕಸಭೆ ಚುನಾವಣೆಯಲ್ಲಿ ಈಗಾಗಲೇ ಅವರ ಮಗ ಹೇಳಿದ್ದಾನೆ, ನಾನು ಹೆಚ್ಚಿಗೆ ಸೀಟು ಕಾಂಗ್ರೆಸ್ ಗೆದ್ರೆ ನಮ್ಮಪ್ಪ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ. ಹೆಚ್ಚಿಗೆ ಸೀಟ್ ಗೆಲ್ಲಂತ ಪ್ರಶ್ನೆನೇ ಇಲ್ಲ. ಅವರಪ್ಪ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಳ್ಳೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಎಲ್ಲ ಹಿಂದೂ ಬಾಂಧವರು ಮತ್ತು ರಾಮ ಭಕ್ತರು ಇವತ್ತು ಲಡ್ಡುಗಳನ್ನ ಇಲ್ಲಿ ನಮ್ಮ ಶ್ರೀಧರ ಭಟ್ರ ಮನೆಯಲ್ಲೆಲ್ಲ ಮಾಡ್ತಾ ಇರೋದು ನಾವು ನೋಡ್ಕೊಂಡ್ ಬಂದಿವಿ. ನೀವು ಟಿವಿಯಲ್ಲಿ ಅದನ್ನು ತೋರಿಸ್ತಾ ಇದ್ದೀರಾ. ನಾಳೆ ದಿನ ಬೆಳಿಗ್ಗೆ 10:00 ಶಿವಪ್ಪ ನಾಯಕ ಮಾರ್ಕೆಟ್ ಹತ್ರ ಅದನ್ನ ಆ ಲಡ್ಡು ವಿತರಣೆ ನಾವು ಮಾಡಿದ್ವಿ. ರಾಮನ ಆ ಒಂದು ಪ್ರತಿಷ್ಠಾಪನೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ, ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗೋಂಥ ಸಂದರ್ಭದಲ್ಲಿ ಅಲ್ಲಿ 10:00 ಮಾನ್ಯ ಆನಂದಪುರ ಮಠದ ಬೆಕ್ಕಿನಕಲ್ ಮಠದ ಪೂಜ್ಯ ಜಗದ್ಗುರುಗಳಾದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮೊದಲನೇ ಲಡ್ಡನ್ನ ವಿತರಣೆ ಮಾಡ್ತಾ ಉದ್ಘಾಟನೆ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಬರುವಂತ ಎಲ್ಲ ಭಕ್ತರು ಕೂಡ ಲಡ್ಡನ್ನ ವಿತರಣೆ ಮಾಡ್ತೇವೆ. ನಾಳೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಕಾರ್ಯಕ್ರಮಗಳು ಇದ್ದೇ ಇದಾವೆ. ಎಲ್ಲೋ ಭಜನೆಗಳಿದೆ, ಎಲ್ಲೋ ಕಾರ್ಯಕ್ರಮಗಳಿದೆ, ಎಲ್ಲೋ ಲಡ್ಡು ವಿತರಣೆ ಮಾಡ್ತಾರೆ, ಎಲ್ಲೋ ಭಜನೆಗಳಿದೆ, ಅನೇಕ ಕಾರ್ಯಕ್ರಮಗಳಲ್ಲಿ ಸತ್ಯನಾರಾಯಣ ಪೂಜೆಗಳು ಮಾಡ್ತಾ ಇದ್ದಾರೆ. ರಾಮನಿಗೆ ಬೆಳ್ಳಿ ಅಲಂಕಾರಗಳು ಬಹಳ ಕಡೆ ಹೊಸ ಬೆಳ್ಳಿ ಅಲಂಕಾರಗಳು ಮಾಡಿಸ್ತಾ ಇದ್ದಾರೆ. ಈಗ ಇವಾಗಿಂದ ಶುರು ಆಗತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.